ನೀವು ನಿಮ್ಮನ್ನು ಎಂದಿಗೂ ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೇ ಇರಿ. ನೀವು ನಿಮ್ಮ ಜೀವನವನ್ನು ಯಾವಾಗ ಬೇಕಾದರೂ ಬದಲಿಸಿಕೊಳ್ಳಬಹುದು. ಆದರೆ ಸಮಯ ಎಂದಿಗೂ ನಿಲ್ಲುವುದಿಲ್ಲ, ನಿಮ್ಮನ್ನು ಕಾಯಿಸುವುದಿಲ್ಲ. ನೀವು ದೃಢ ನಿಶ್ಚಯದಿಂದ ಇದ್ದರೆ ಎಂದಿಗೂ ತೊಂದರೆ ಪಡುವುದಿಲ್ಲ. ಒಳ್ಳೆಯ ಉದ್ದೇಶದಿಂದ ಮಾಡುವ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಲ್ಲ. ಅದರ ಸಫಲತೆಯು ನಿಶ್ಚಯವಾಗಿ ದೊರೆಯುತ್ತದೆ. ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಅದರಿಂದ ನಾವು ಏನನ್ನು ಕಲಿಯದಿರುವುದು. ನೀನು ಏನೇ ಮಾಡಿದರೂ ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ. ಇಂದು ನೀವು ಅನುಭವಿಸುತ್ತಿರುವುದು ಇಂದಿನ ಕ್ರಿಯೆಗಳ ಫಲಿತಾಂಶ. ಭಗವಂತ ಹೇಳುತ್ತಾನೆ, ಯಾರು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅಂತಹ ಫಲ ಕೊಡುತ್ತೇನೆ ಎಂದು. ಯಾವುದು ಅವರ ಬಳಿ ಇಲ್ಲವೋ ಅದನ್ನು ನೀಡುವುದಲ್ಲದೆ ಅದರ ರಕ್ಷಣೆಯ ಭಾರವೂ ನನ್ನದೇ. ಯಾವಾಗ, ಎಷ್ಟು ಸಮಯ ಮತ್ತು ಯಾರೊಂದಿಗೆ ಎಷ್ಟು ಹೇಳುವುದು, ಮಾತನಾಡಬೇಕು ಎನ್ನುವ ಪ್ರಜ್ಞೆ ನಿನಗೆ ಇದ್ದಾಗಲೇ ನಿನ್ನ ಬದುಕು ಸಾರ್ಥಕವಾಗುವ ರೀತಿ ನಡೆಯುವುದು. ಧರ್ಮದಿಂದ ತುಂಬಿದ ಹೃದಯ ಧರ್ಮವನ್ನು ಸಾರುತ್ತದೆ, ಅಧರ್ಮದಿಂದ ತುಂಬಿದ ಹೃದಯ ಅಧರ್ಮವನ್ನು ಸಾರುತ್ತದೆ. ಪ್ರೀತಿಯನ್ನು ಕಡೆಗಾಣಿಸುವವರು ಅರ್ಥಹೀನ ಎನ್ನುವವರು ಮೂರ್ಖರು. ಪ್ರೀತಿಯೇ ಈ ಜಗತ್ತಿನ ಮೂಲ. ಪ್ರೀತಿ ಎನ್ನುವುದು ಇಲ್ಲದಿದ್ದರೆ ತಂದೆ ತಾಯಿ, ಅಕ್ಕ ತಮ್ಮ, ಗಂಡ ಹೆಂಡತಿ, ಬಂಧು ಬಳಗ, ಸ್ನೇಹಿತರು, ಹಿತೈಷಿಗಳು, ದೇಶ ಭಾಷೆ ಇವೆಲ್ಲದರ ಮಧ್ಯೆ ಪ್ರೀತಿಯೇ ಬೆಸುಗೆಯಾಗಿದೆ. ಪ್ರೀತಿಯೇ ಇಲ್ಲವೆಂದರೆ ಈ ಜಗತ್ತು ವಿನಾಶದತ್ತ ಸಾಗಿಬಿಡುತ್ತದೆ. ಸಂಬಂಧಗಳಲ್ಲಿ ನಿಯಮಿತ ಅಂತರವು ಸಂಬಂಧಗಳನ್ನು ಬಲಪಡಿಸುತ್ತದೆ. ಆದರೆ ಈ ಅಂತರವು ತುಂಬ ಹೆಚ್ಚಾಗಬಾರದು. ಯಾವ ಮನುಷ್ಯನಿಗೂ ಸಮಯಕ್ಕಿಂತ ಮೊದಲು ಏನೂ ಸಿಕ್ಕಿಲ್ಲ, ಹಾಗೆ ಸಿಗುವುದಿಲ್ಲ. ಜೀವನದಲ್ಲಿ ಮಾತುಗಳನ್ನು ಹಿಡಿತದಲ್ಲಿಡುವುದು ಅನಿವಾರ್ಯವಾಗಿದೆ. ಯಾಕೆಂದರೆ ಮಾತಿನಿಂದ ಉಂಟಾದ ಗಾಯವನ್ನು ಎಂದಿಗೂ ಗುಣಪಡಿಸಲು ಸಾಧ್ಯವಿಲ್ಲ. ಧರ್ಮಕ್ಕಾಗಿ ಹೋರಾಡಬೇಕು, ಅಧರ್ಮವನ್ನು ಮಟ್ಟ ಹಾಕಬೇಕು, ಹಾಗೂ ನಮ್ಮವರಿಗಾಗಿ ತ್ಯಾಗ ಮಾಡಬೇಕು. ನೀವು ಸಂತೋಷವಾಗಿದ್ದಾಗ ಯಾರಿಗೂ ಯಾವ ಮಾತನ್ನು ಕೊಡಬೇಡಿ. ಕೋಪದಲ್ಲಿ ತಾಳ್ಮೆಯಿಂದಿರು. ಯಾವಾಗಲೂ ಅವಸರದ ನಿರ್ಧಾರಗಳನ್ನು ತಾಳಬಾರದು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ದುಃಖಿಸಬೇಡಿ. ಅವರಿಗೆ ನಿಮ್ಮ ಮೌಲ್ಯ ತಿಳಿದಿರುವುದಿಲ್ಲ. ನಿಮ್ಮನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ. ನೀವು ಅಳುವಾಗ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧ ಇನ್ನೊಂದಿಲ್ಲ. ಯಾವಾಗಲೂ ಶಾಂತಿಯಿಂದಿರಿ. ನಿಮ್ಮ ಜ್ಞಾನ, ನಿಮ್ಮ ನಮ್ರತೆ, ಬುದ್ಧಿವಂತಿಕೆ, ಆಂತರಿಕ ಧೈರ್ಯ, ಒಳ್ಳೆಯ ಕೆಲಸ, ಸತ್ಯ ಹೇಳುವುದು ಮತ್ತು ದೇವರ ಮೇಲೆ ನಂಬಿಕೆ ಇಡುವುದು, ಕಷ್ಟದ ಸಮಯದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವ ಗುಣ, ಸಹಾಯ ಮಾಡಲು ಆಗದಿದ್ದಾಗ ಧೈರ್ಯವನ್ನಾದರೂ ಹೇಳಬೇಕು, ಈ ಗುಣ ನಿಮ್ಮಲ್ಲಿ ಸದಾ ಇರಲಿ. ಎಂತಹ ಸಂದರ್ಭವೇ ಬರಲಿ ಭಗವಂತ ಸದಾ ನಿಮ್ಮ ಜೊತೆಯಲ್ಲಿ ಇದ್ದಾನೆ ಎನ್ನುವ ದೃಢ ವಿಶ್ವಾಸವನ್ನು ಇಡಿ. ಯಾರ ಮುಂದೆ ಹೆಚ್ಚು ಬಾಗಬೇಡಿ, ಅವರು ನಿಮ್ಮನ್ನು ದುರ್ಬಲರೆಂದುಕೊಳ್ಳುತ್ತಾರೆ. ಯಾರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ನಿಮ್ಮವರು. ಮನುಷ್ಯನು ಯಾವಾಗಲೂ ತನ್ನ ವಿಧಿಯನ್ನು ಶಪಿಸುತ್ತಾನೆ. ಅವನ ಕಾರ್ಯಕ್ರಿಯೆಗಳು ವಿಧಿಗಿಂತ ದೊಡ್ಡದೆಂದು ತಿಳಿದಿರುತ್ತಾನೆ. ಭಗವಂತನು ಈ ಸೃಷ್ಟಿಯ ಎಲ್ಲ ಜೀವರಾಶಿಗಳ ಮೂಲ. ನೀವು ಸಂಪೂರ್ಣ ಶರಣಾದಾಗ ಮಾತ್ರ ಬೇಡಿದ್ದನ್ನು ನೀಡುವನು. ಅವನು ಕೊಡಲು ನಿಂತರೆ ನಿಮ್ಮ ಎರಡೂ ಕೈಗಳು ಸಾಲುವುದಿಲ್ಲ.